ನಿಮ್ಮ ಆಶಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಮ್ಮ ಹೆಬ್ಬಗೋಡಿಯಲ್ಲಿ ಹುರಪ್ಪ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಶುಕ್ರವಾರ ಒಂದಪ್ಪ ಹಾಗೆ ಮಂಗಳವಾರ ಒಂದಪ್ಪ ಅಂತ ಹೇಳಿದಾಗೆ ಇದು ಮಂಗಳವಾರ ದಿನದ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿನ ಅಂದರೆ ಮಂಡೇ ನಾವು ದೀಪ ಕಟ್ಟೋದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಹಾಗೆ ನಮ್ಮ ಚರಿತಾ ಪ್ರೀತಮ್ ಅವರು ಸಹ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ನೋಡಿ ಇದು ಮಲ್ಲಿಗೆ ಹೂವಿನ ದೆಬ್ಬೆಗೆ ಸುತ್ತಿ ಸುತ್ತಿ ನಾವು ಕೊಡ್ತಾ ಇದ್ವಿ. ನಮ್ಮ ಮನೆಯವರು ಈ ರೀತಿ ಅರೇಂಜ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನನ್ನ ಮಗ ಸಹ ಹೆಲ್ಪ್ ಮಾಡ್ತಾ ಇದ್ದ. ಏನಪ್ಪ ಅಂತಂದರೆ ಹಬ್ಬ ಹೇಗೆ ಮಾಡೋದು, ಯಾವ ರೀತಿ ಹಿಂದಿನ ದಿನನೇ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹಬ್ಬಕ್ಕೆ ಏನೆಲ್ಲ ತೊಗೊಬರ್ಬೇಕು ಅಂತ ಹೇಳಿ ನನ್ನ ಮಗಳಿಗೂ ಸಹ ನಾವು ತಿಳಿಸ್ಕೊಡ್ತಾ ಇದ್ವಿ. ಯಾಕಪ್ಪ ಅಂತಂದರೆ ಇವಾಗಿಂದನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಷ್ಟು ಅವ್ರಿಗೆ ಆಚರಣೆ ಮುಂದಕ್ಕೆ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಈಸಿ ಆಗ್ತಾನೆ ಬರುತ್ತೆ. ಸೊ ಹಾಗಾಗಿ ನಾವು ಈಗಲೇ ಎಲ್ಲ ನಾವು ತಿಳಿಸ್ಕೊಡ್ತಾ ಇದ್ವಿ. ನೋಡಿ ನಮ್ಮ ಚಾರಿತ ತೊಗೊಂಡೋಗೋ ಅಷ್ಟೇ ಪುಟಾಣಿ ದೀಪ ಕಟ್ಟಿದ್ವಿ ನಾವು, ಅವಳಿಗೆ ತೊಗೊಂಡೋಗೋ ಹಾಗೆ ಈಸಿಯಾಗಿರಲಿ ಅಂತೇಳಿ. ತುಂಬ ಚೆನ್ನಾಗಿ ಬಂದಿತ್ತು ದೀಪ, ಅವಳು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.